ಸ್ನೇಹಿತರೆ, ಈಗ ನಾವು ಇಲ್ಲಿ ಜಾಲಹಳ್ಳಿಯಲ್ಲಿ ಅಂದರೆ ಜಾಲಹಳ್ಳಿ ಏರ್ಫೋರ್ಸ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಬಂದಿದ್ದೀವಿ. ಇದು ಗಂಗಮ್ಮ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ಜಾಲಹಳ್ಳಿ ಏರ್ಫೋರ್ಸ್ ಸ್ಟೇಷನ್ ನಿಮಗೆ ಕಾಣ್ತಾ ಇದೆ. ಮುಂದೆ ನೋಡ್ತಾ ಇರ್ಬೋದು ನೀವು. ಪಕ್ಕದಲ್ಲೇ ಒಂದು ದೊಡ್ಡ ವಿಮಾನ ಕೂಡ ನೀವು ನೋಡ್ಬೋದು, ಫೈಟರ್ ಜೆಟ್ಟು. ಸೊ ಈಗ ನಾವು ಎಂಟ್ರಿ ಕೊಟ್ಟಿದ್ದೀವಿ. ಇದು ಏರ್ಫೋರ್ಸ್ ಸ್ಟೇಷನ್ನು. ಈ ಏರ್ಫೋರ್ಸ್ ಸ್ಟೇಷನ್ಗೆ ಈಗ ನಾವು ಎಂಟ್ರಿ ಕೊಟ್ಟಾಯಿತು. ಇಲ್ಲಿ ಸ್ಪೀಡ್ ಲಿಮಿಟ್ ಕೂಡ ಬರೆದಿದ್ದಾರೆ. ಜಾಸ್ತಿ ಸ್ಪೀಡಲ್ಲಿ ಹೋಗೋ ಆಗಿಲ್ಲ, 40 ಸ್ಪೀಡಲ್ಲಿ ಹೋಗಬೇಕು. ಇದು ಇಲ್ಲೆಲ್ಲ ಡ್ರೋನಿಗಿನ್ನು ಓಡಾಡಿಸೋಗಿಲ್ಲ. ನೀವು ಕ್ಯಾಮ್ರಾದಿಂದ ವಿಡಿಯೋ ಮಾಡ್ಬೋದು ರೋಡ್ ಮೇಲೆ, ಬಟ್ ಇದರಲ್ಲಿ ಮಾತ್ರ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಪಕ್ಕದಲ್ಲಿ ನಿಮಗೆ ಲೆಫ್ಟ್ ಸೈಡ್ ಕಾಣ್ತಾ ಇದೆಯಲ್ಲ, ಇದೇ ನೋಡಿ ಗಂಗಮ್ಮ ದೇವಸ್ಥಾನ. ಹೀಗಾಗಿ ಈ ಒಂದು ಸರ್ಕಲ್ನನ್ನು ಗಂಗಮ್ಮ ಸರ್ಕಲ್ ಅಂತಲೇ ಕುಡಿತಾರೆ. ಸೊ ಈಗ ನಾವು ಈಗ ಎಂಟ್ರಿ ಕೊಟ್ಟಿದ್ದೀವಿ. ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ನೀಟ್ ಆಗಿದೆ ನೋಡಿ. ಮುಂದೆ ಹೋದರೆ ನಿಮಗೆ ಅಂದರೆ ಇದು ಸೇರೋದು ನಿಮಗೆ ಇಲ್ಲಿ ವಿದ್ಯಾರಣ್ಯಪುರ, ಮುಂದೆ ಯಲಹಂಕಕ್ಕೆ ಹೋಗುತ್ತೆ. ಮುಂದೆ ನಾವೀಗ ಮೊದಲು ಸಿಗೋದು ಈ ಏರ್ಫೋರ್ಸ್ ಸ್ಟೇಷನ್ ಆದಮೇಲೆ ನಮಗೆ ಸಿಗೋದು MS ಪಾಳ್ಯ ಆದಮೇಲೆ ನಿಮಗೆ ಸ್ವಲ್ಪ ಹೊತ್ತು ವಿದ್ಯಾರಣ್ಯಪುರ ಬರುತ್ತೆ. ಆ ವಿದ್ಯಾರಣ್ಯಪುರ ಆದಮೇಲೆ ಸಿಗೋದು ಯಲಹಂಕ. ನೀವೇನಾದರೂ ಈ BL ಸರ್ಕಲ್ಲು, ಯಶವಂತಪುರ, ಮತ್ತಿಕೆರೆ, ಮಲ್ಲೇಶ್ವರಂ ಕಡೆಯಿಂದ ನೀವೇನಾದರೂ ಶಾರ್ಟ್ ಕಟ್ಟಲ್ಲಿ ನೀವೇನಾದರೂ ಯಲಹಂಕಕ್ಕೆ ಹೋಗ್ಬೇಕಂದ್ರೆ ಈ ರೂಟನ್ನು ನೀವು ಆಪ್ಟ್ ಮಾಡ್ಕೋಬಹುದು. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಓಕೆ ಅಂತ, ಸಿಗ್ನಲ್ಗಳು ಜಾಸ್ತಿ ಇರೋದಿಲ್ಲ, ಬಟ್ ಮುಂದೆ ಹೋದಂಗೆಲ್ಲ ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. ಬನ್ನಿ ನೋಡೋಣ ಹೆಂಗಿದೆ ಟ್ರಾಫಿಕ್. ಇವತ್ತು ಶನಿವಾರ ಬೇರೆ. ಯಾವತ್ತು ನೋಡಿ ಏರ್ಫೋರ್ಸ್ ಸ್ಟೇಷನ್ಗಳು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಅಂದರೆ ಹೀಗೆ ಮೇಂಟೈನ್ ಮಾಡಿರ್ತಾರೆ. ಅದೇ ನಮ್ಮ ಸರ್ಕಾರಗಳು, ನಮ್ಮ ರಾಜ್ಯ ಸರ್ಕಾರಗಳು ರೋಡ್ಗಳು ನೋಡಬಿಟ್ರೆ, ಸಿವಿಲಿಯನ್ ರೋಡ್ಸ್ ನೋಡಿಬಿಟ್ರೆ ಬೇಡವೇ ಬೇಡಪ್ಪ. ಎಲ್ಲಾನು ಮಿಲ್ಟ್ರಿ ಕಡೆ ಕೊಟ್ಬಿಡ್ಬೇಕು ಅನಿಸುತ್ತೆ, ನನಗನ್ಸುತ್ತೆ. ಮಿಲ್ಟ್ರಿ ಕಡೆ ಕೊಟ್ಬಿಟ್ರೆ ನಾವುಗಳು ಉದ್ಧಾರ ಆಗೋದು. ಈ ಸರ್ಕಾರಗಳು ಏನು ಮಾಡೋದಿಲ್ಲ. ಮಿಲ್ಟ್ರಿ ಅಂದರೆ ಒಂಥರ ಒಂದು ಡಿಸಿಪ್ಲಿನ್ ಇರುತ್ತೆ. ನಿಮ್ಮ ಪ್ರಕಾರ ಏನಂತ ಸರ್ ಹೇಳಿ ಸ್ವಲ್ಪ. ನೋಡಿ ಈಗೆಲ್ಲ ಈ ಯುಗಾದಿ ಟೈಮ್ ಇನ್ನೇನು. ಸೊ ಯಾವ ಥರ ಚಿಗುರು ಬಿಡ್ತಾ ಇದೆ, ಯಾವ ಥರ ಹಳೆ ಎಲೆಗಳು ಬಿದ್ದುಬಿಟ್ಟು ಹೊಸ ಚಿಗುರು ಅಂತಾರಲ್ಲ, ಆ ಥರ ನೀವು ಅಕ್ಕಪಕ್ಕ ಎಲ್ಲ ಗಿಡಗಳಲ್ಲಿ ಹೊಸ ಹೊಸ ಹೂಗಳನ್ನು ನೋಡ್ಬೋದು. ಈ ಟೈಮಲ್ಲಿ ಬೆಂಗಳೂರು ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಈ ಹೂ ಬಿಡೋವಂಥ ಸಮಯ ಇದು. ಯುಗಾದಿ ಟೈಮು ಮಾರ್ಚ್ ಸ್ಟಾರ್ಟ್ ಆಯಿತು ಅಂದರೆ, ಫೆಬ್ರವರಿ ಎಂಡು ಮಾರ್ಚ್ ಸ್ಟಾರ್ಟ್ ಆಯಿತು ಅಂದರೆ ಅದ್ಭುತವಾಗಿ ಕಾಣುತ್ತೆ ಬೆಂಗಳೂರು. ಅದರಲ್ಲೂ ಹಳೆ ಬೆಂಗಳೂರು. ಹೊಸ ಬೆಂಗಳೂರಲ್ಲೂ ನಿಮಗೆ ಮರಗಳೇ ಕಾಣೋದಿಲ್ಲ, ಗಿಡಗಳೇ ಕಾಣೋದಿಲ್ಲ. ಇನ್ನೇನು ಹೂವು ಬಂತು, ಯಾವ ಎಲೆ ಬಂತು, ಜನಗಳಿಗೆ ಅದ್ರ ಬಗ್ಗೆ ಕಾಳಜಿನೇ ಇರೋದಿಲ್ಲ, ನೋಡಿರೋದಿಲ್ಲ. ಬಿಡಿ, ಬೇಡ ವಿಷಯ. ಆದರೆ ನೀವು ಹಳೆ ಬೆಂಗಳೂರು ಏರಿಯಾಗಳಿಗೆ ಬಂದರೆ ಮಲ್ಲೇಶ್ವರಂ, ಬಸವನಗುಡಿ, ಪರವಾಗಿಲ್ಲ. ಈ ವಿದ್ಯಾರಣ್ಯಪುರನೂ ಕೂಡ ಈಗ ಇನ್ನೂ ಹಳೆ ಏರಿಯಾನ ಅಂತಲೇ ಹೇಳ್ಬೋದು. ಬಟ್ ಈಗೆಲ್ಲ ಸಿಕ್ಕಾಬಿಟ್ಟೆ ಇಲ್ಲೂ ಕೂಡ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಈಗ ನೋಡಿ ಎಲೆಕ್ಟ್ರಾನಿಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಫ್ ಏರ್ಫೋರ್ಸ್ ಜಾಲಹಳ್ಳಿ ಅಂತ ಬರೆದಿದ್ದಾರೆ. ಇದು ಜಾಲಹಳ್ಳಿ ವೆಸ್ಟ್. ಇದು ಆ ಕಡೆ ರೈಲ್ವೆ ಟ್ರ್ಯಾಕ್ ಆ ಕಡೆ ಹೋದರೆ ನೀವು ಜಾಲಹಳ್ಳಿ ಈಸ್ಟ್ ಬರುತ್ತೆ. ಅಕ್ಕಪಕ್ಕ ನೋಡಿ ಬೌಂಡ್ರಿ ಯಾವ ಥರ ಇದನ್ನು ಹಾಕ್ಕೊಂಡಿದ್ದಾರೆ ಅಂತ. ಇದನ್ನು ಇಲ್ಲಿ ಟ್ರೆಸ್ ಪಾಸಿಂಗ್ ಮಾಡೋಂಗಿಲ್ಲ. ಅಂದರೆ ಒಂದು ನಿರ್ಬಂಧಿತ ಒಂದು ಏರಿಯಾ ಇಲ್ಲಿ. ಯಾಕಂದರೆ ಮಿಲಿಟ್ರಿ ಅಂದರೆ ಅವ್ರದ್ದೇ ಆದಂತಹ ಗೌಪ್ಯವಾದಂತಹ ರಹಸ್ಯವಾದಂತಹ ವಿಷಯಗಳಿರ್ತವೆ. ಅದನ್ನೆಲ್ಲ ಯಾವ ಸಿವಿಲಿಯನ್ಸ್ಗೂ ಕೊಡೋಕ್ಕಾಗಲ್ಲ. ಅದರಲ್ಲಿ ಇತ್ತೀಚೆಗೆ ನಮ್ಮ ದೇಶದಲ್ಲೇ ಇರುವಂತಹ ಗದ್ದಾರ್ಗಳು ತುಂಬಾ ಇದ್ದಾರೆ. ತುಂಬಾ ಅಂದರೆ ತುಂಬಾ ಇದ್ದಾರೆ. ಇನ್ನೇನು ಮುಂದೆ ಬಂದರೆ ನಿಮಗೆ MS ಪಾಳ್ಯ. ಸೊ ಹೀಗಾಗಿ ಅಂಥವರಿಂದ ನಾವು ಕಾಪಾಡಿಕೊಳ್ಬೇಕು ಅಂದರೆ ನಮ್ಮಲ್ಲಿ ನಾವಿರುವಂಥ ಗದ್ದಾರ್ಗಳನ್ನ ಮೊದಲು ಹುಡುಕಬೇಕು. ಸೊ ಇಲ್ಲಿಗೆ ಏರ್ಫೋರ್ಸ್ ಸ್ಟೇಷನ್ ಜಾಲಹಳ್ಳಿ ಮುಗಿಯುತ್ತೆ ನೋಡಿ. ಇದು ರೋಡ್ ಇಲ್ಲಿ ಎಂಡ್ ಆಗುತ್ತೆ, ಅಂದರೆ ಇಲ್ಲೊಂದು ಗೇಟ್ ಎಂಡ್ ಆಗುತ್ತೆ. ಇನ್ನೇನು ಮತ್ತೆ ಸಿವಿಲಿಯನ್ ಏರಿಯಾ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಈಗ. ಸೊ ಮುಂದೆ ನಿಮಗೆ ಅಕ್ಕಪಕ್ಕ ಎಲ್ಲ ಹಣ್ಣಿನ ವ್ಯಾಪಾರ ಮಾಡುವಂಥ ಅಂಗಡಿಗಳನ್ನ ನೋಡ್ಬೋದು. ಇಲ್ಲಿಂದ ನಿಮಗೆ ಜಾಮು ಎಂದಿನಂತೆ ಪ್ರಾರಂಭ. ನೋಡಪ್ಪ, ಇಷ್ಟು ಜಾಮ್ ಇದೆ ಈಗ ಸ್ನೇಹಿತರೆ. ಮುಂದೆ ಕಾಣೋದು ನಿಮಗೆ MS ಪಾಳ್ಯ ಸರ್ಕಲ್ಲು. ಮುಂದೆ ಹಂಗೆ ಸ್ವಲ್ಪ ಹೋದರೆ ನಿಮಗೆ ವಿದ್ಯಾರಣ್ಯಪುರ ಬರುತ್ತೆ. ಸೊ ನಾವೀಗ ಇದನ್ನೇ ನಾನು ತೋರಿಸೋದು ಅವಶ್ಯಕತೆ ಇಲ್ಲ. ಈ ಜಾಮನ್ನು ತೋರಿಸೋದು ಅವಶ್ಯಕತೆ ಇಲ್ಲ. ಬ್ರೆಡ್ ಇದ್ದರೆ ಬ್ರೆಡ್ ಜೊತೆ ಜಾಮ್ ತಿನ್ಬೋದು. ಈ ಟ್ರಾಫಿಕ್ಕನ್ನು ಏನು ಮಾಡ್ತೀರಾ ಸ್ವಾಮಿ. ಬೆಂಗಳೂರು ಅಂದರೆ ಇಡೀ ವರ್ಲ್ಡ್ಗೆ ಕುಖ್ಯಾತಿಯನ್ನು ಪಡೆದಂತಹ ಒಂದು ನಗರ. ಯಾವುದಕ್ಕೆ? ಈ ಒಂದು ಟ್ರಾಫಿಕ್ಕಿಗೆ. ಸೊ
ಇಲ್ಲಿಗೆ ಈ ವಿಡಿಯೋನ ಮುಗಿಸೋದಿಲ್ಲ, ಇನ್ನು ಕಂಟಿನ್ಯೂ ಮಾಡ್ತೀನಿ. ಬಟ್ ಈ ಟ್ರಾಫಿಕ್ ಜಾಮಲ್ಲೇ ನಾನು ಹಾಲ್ಟ್ ಆಗಿದ್ದೀನಿ, ಯಾಕಂದರೆ ಇರಬರೋ ವಿಷಯ ಹೇಳೋದು ಬೇಕಾಗಿಲ್ಲ. ಈಗ ನಾವು MS ಪಳ್ಳ ದಾಟ್ಕೊಂಡು ಮುಂದೆ ಬಂದಿದ್ದೀವಿ. ಇದು ಯಲಹಂಕ ರಸ್ತೆ. ಈ ಯಲಹಂಕ ರಸ್ತೆನೇ ಮುಂದೆ ನಿಮಗೆ ದೊಡ್ಡಬಳ್ಳಾಪುರ ರೋಡ್ಗೂ ಸೇರುತ್ತೆ. ಇಲ್ಲಿಂದ ನಿಮಗೆ ಯಲಹಂಕ ನ್ಯೂ ಟೌನ್ ಸ್ಟಾರ್ಟ್ ಆಗಿದೆ ನೋಡಿ. ಇದನ್ನೇ ಯಲಹಂಕ ಸೆಟಲೈಟ್ ಟೌನ್ ಅಂತಾರೆ, ನ್ಯೂ ಟೌನ್ ಅಂತಾರೆ. ತುಂಬ ಹಳೆಯ ಟೈಮಲ್ಲಿ 80s ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. 90s ಒಳ್ಳೆ ಡೆವಲಪ್ಮೆಂಟ್ ಆಯಿತು. 2000 ಆದಮೇಲಂತೂ ಇದು ಆ್ಯಕ್ಚುಲಿ ಇದು ಬೆಂಗಳೂರು ಹೊರಗಡೆ ಇತ್ತು. ಇದು ಸೆಟಲೈಟ್ ಟೌನ್ ಅಂದರೆ ಬೆಂಗಳೂರು ಮತ್ತು ಹೊರಗಿತ್ತು. ಯಾಕಂದರೆ ಯಲಹಂಕ ಮತ್ತು ಕೆಂಗೇರಿ ಈ ಎರಡೂ ಸೇರಿ ಸೆಟಲೈಟ್ ಟೌನ್ಗಳನ್ನು ಮಾಡಿದ್ರು. ಬಟ್ ಈಗ ಹೆಂಗಾಗಿದೆ ಅಂದರೆ ಇವು ಕೂಡ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇದ್ದಂಗೆ ಆಗೋಗಿದೆ. ಅಷ್ಟೊಂದು ಡೆವಲಪ್ಮೆಂಟು, ಅಷ್ಟೊಂದು ಬೆಳೆದು ಹೋಗ್ಬಿಟ್ಟಿದೆ. ಇದು ಮುಂದೆ ಹೋದರೆ ಅಟ್ಟೂರು ಮೇನ್ ರೋಡ್ ಅಂತ ಕಾಣುತ್ತೆ. ಇಲ್ಲಿಂದ ನೋಡಿ ಮೇನ್ ರೋಡು ನಿಮಗೆ ಈಗ ಯಲಹಂಕದು ಗೊತ್ತಾಗುತ್ತೆ. ಇದು ಕೂಡ ಡಬಲ್ ರೋಡೇ. ಈಗ ತಾನೇ ಶಾಲೆ ಬಿಟ್ಟಿದ್ದರಿಂದ ಶನಿವಾರ ಬೇರೆ, ಇವತ್ತು ಹಾಫ್ ಡೇ. ತುಂಬ ಮಕ್ಕಳು, ತುಂಬ ಪೇರೆಂಟ್ಸು ತಮ್ಮ ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಸೊ ಹಿಂಗಾಗಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ ಇಲ್ಲಿ. ಯಲಹಂಕ ಹಿಂದೆ ಕೆಂಪೇಗೌಡರ ಕಾಲದಲ್ಲಿ ತುಂಬಾ ಫೇಮಸ್ ಆಗಿತ್ತು. ಯಲಹಂಕ ಸಾಮಂತರು ಅಂತ ತುಂಬಾ ಫೇಮಸ್ ಇದ್ದರು. ಯಲಹಂಕಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸ್ಥಾನ ಕೂಡ ಇದೆ. ಹೀಗಾಗಿ ನೋಡಿ ಹೆಂಗೆ ಬೇಕಾರ ಇಲ್ಲಿ ಹಾಕ್ಬಿಡ್ತಾರೆ ಬ್ರೇಕು, ತುಂಬ ಕಷ್ಟ. ಯಲಹಂಕ ಈಗ ನೋಡಿ ಎಷ್ಟು ಜಾಮ್ ಇದು ಅಂದರೆ ಯಪ್ಪ ಬೇಡ, ಅದು ಫುಲ್ ಜಾಮು. ಎಲ್ಲಿ ನೋಡಿದ್ರು ಬರೀ ಜಾಮೇ ಜಾಮು, ಜಾಮೇ ಜಾಮು, ಜಾಮೇ ಜಾಮು. ಎಷ್ಟು ಫ್ಲೈಓವರ್ ಮಾಡಿ, ಎಷ್ಟು ಅಂಡರ್ ಪಾಸ್ ಮಾಡಿ ಬೆಂಗಳೂರಲ್ಲಿ ಮಾತ್ರ ಬೇಡವೇ ಬೇಡ ಅದು. ಆಮೇಲೆ ಹೆಂಗೆ ಬೇಕಾದ್ರೆ ರ್ಯಾಶ್ ಡ್ರೈವಿಂಗು. ನೀವು ಯಾವ ಜಾಗಕ್ಕೆ ಹೋಗಿ, ಸೆಂಟ್ರಲ್ ಬೆಂಗಳೂರು ಹೋಗಿ, ಹೊರಗಡೆ ಹೋಗಿ, ವಿಪರೀತ ಜಾಮ್ ಕಂಡ್ರಿ, ವಿಪರೀತ ಜಾಮು. ಇಲ್ಲಿ ರೈಟ್ ಸೈಡಿಗೆ ನಿಮಗೆ ಮಿಲ್ಕ್ ಡೈರಿ ಇದೆ, ಯಲಹಂಕ ಮಿಲ್ಕ್ ಡೈರಿ. ನೀವು ಹೆಂಗೆ ಬೆಂಗಳೂರು ಡೈರಿ ಸರ್ಕಲ್ ಕೇಳಿದ್ದೀರಾ ಕೋರಮಂಗಲ ಹತ್ರ, ಅದೇ ಥರ ಇಲ್ಲೂ ಕೂಡ ಒಂದು ಮಿಲ್ಕ್ ಡೈರಿ ಇದೆ. ಮುಂದೆ ನಿಮಗೆ ವೀರ್ ಸಾವರ್ಕರ್ ಫ್ಲೈಓವರ್ ಬಗ್ಗೆ ನೆಕ್ಸ್ಟ್ ಬರೋದು ಫ್ಲೈಓವರು, ವೀರ್ ಸಾವರ್ಕರ್ ಫ್ಲೈಓವರ್ ಅಂತಾರೆ ಅದಕ್ಕೆ. ಸಾವರ್ಕರ್ ಅವರ ಹೆಸರಲ್ಲಿ, ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಅವರ ಹೆಸರಿನಲ್ಲಿ ಈ ಒಂದು ಫ್ಲೈಓವರನ್ನು ಇಲ್ಲಿ ಕೆಲವು ವರ್ಷಗಳಿಂದ ಇನಾಗ್ರೇಟ್ ಮಾಡಿದ್ರು. ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಜಾಮ್ ಆಗ್ತಾಯಿತ್ತು ಕೆಳಗಡೆ. ಪುಣ್ಯಕ್ಕೆ ಅದನ್ನು ಮಾಡಿದ್ರಿಂದ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ಕು ಇಲ್ಲಿ ಕಡಿಮೆ ಆಗಿದೆ. ಬಟ್ ಏನಾಗುತ್ತೆ ಅಂದರೆ ಈ ಟ್ರಾಫಿಕ್ ನಾವು ಅಂದರೆ ಈ ಫ್ಲೈಓವರು ನಾವು ಆರಾಮಾಗಿ ಬಂದುಬಿಡ್ತೀವ, ಮುಂದೆ ಸಿಗ್ನಲಲ್ಲಿ ಜಾಮ್ ಆಗಿಬಿಡುತ್ತೆ. ಮಾಡಿದರೆ ಹೆಂಗಂದರೆ ಫುಲ್ ಮಾಡಬೇಕು, ಅರ್ಧಂಬರ್ಧ ಮಾಡಿದರೆ ಇಲ್ಲಿ ಜಾಮ್ ಹೋಗ್ಬಿಟ್ಟು ಮುಂದೆ ಹೋಗುತ್ತೆ ಅಷ್ಟೇ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಈಗ ನಾವು ಮುಂದೆ ಆಗಲೇ ನೋಡ್ತಾ ಇದ್ದೀನಿ, ಆಗಲೇ ನೋಡಿ ನಿಮಗೆ ಇಲ್ಲಿ ಜಾಮ್ ಕಾಣ್ತಾ ಇದೆ. ರೈಟ್ ಸೈಡಲ್ಲೇ ನಿಮಗೆ ಶೇಷಾದ್ರಿಪುರಂ ಕಾಲೇಜ್ ಸಿಗುತ್ತೆ ಸ್ನೇಹಿತರೆ. ನೀವೇನಾದರೂ ಶೇಷಾದ್ರಿಪುರಂ ಕಾಲೇಜು, ಮೇನ್ ಕಾಲೇಜ್ ಬಂದುಬಿಟ್ಟು ನೀವು ಮಲ್ಲೇಶ್ವರಮಿಂದ ಮುಂದೆ ಹೋದರೆ ಶೇಷಾದ್ರಿಪುರಂ ಏರಿಯಾದಲ್ಲೇ ಕಾಣುತ್ತೆ. ಬಟ್ ಅದೇ ಅವ್ರದ್ದೇ ಬ್ರಾಂಚು ಇಲ್ಲಿ ಮಾಡಿದ್ದಾರೆ. ಯಲಹಂಕದಲ್ಲೂ ಕೂಡ ಅದೊಂದು ಬ್ರಾಂಚ್ ಇದೆ. ಇದೇನು ರೈಟ್ ಸೈಡ್ ಕಾಣ್ತಾ ಇದೆಯಲ್ಲ ಏರಿಯಾ ಫುಲ್ಲು, ಇದು ನೋಡಿ, ಇದು ರೈಟ್ ಸೈಡು. ಇಲ್ಲೇ ನಿಮಗೆ ಆ ಕಡೆ ಹೋದರೆ ಯಲಹಂಕ ಶೇಷಾದ್ರಿಪುರಂ ಕಾಲೇಜ್ ಬರೋದು. ಇಲ್ಲಿ ಯಾಕೋ ಸ್ವಲ್ಪ ನಿಮಗೆ ಗ್ರೀನರಿ ಕಾಣುತ್ತೆ, ಮರಗಳಿದ್ದಾವೆ ಸ್ವಲ್ಪ. ಯಾಕಂದರೆ ಯಲಹಂಕ ಓಲ್ಡ್ ಟೌನ್ ಅಲ್ವಾ, ಇನ್ನೂ ಸ್ವಲ್ಪ ಈ ಮರಗಳು ಜೀವಂತವಾಗಿದ್ದಾವೆ. ಬಟ್ ಬರೋ ದಿನಗಳಲ್ಲಿ ಮೊದಲು ಬೆಂಗಳೂರು ಹಿಂಗೆ ಇತ್ತು ರೀ. ನೋಡಿ ಇದು ಹೆಂಗೆ ಕಾಣ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ, ಸೇಮ್ ಹಿಂಗೆ ಇತ್ತು ಬೆಂಗಳೂರು, ಎಲ್ಲ ಕಡೆನೂ ಹಿಂಗೆ ಇತ್ತು. ಅನ್ಫಾರ್ಚುನೇಟ್ಲಿ ಎಲ್ಲ ಕಡೆ ವಿಪರೀತ ಬೆಳೆದು ಗಬ್ಬೆದೋಗ್ಬಿಟ್ಟಿದೆ. ಇಲ್ಲೂ ಕೂಡ ಏನೋ ಅಂಡರ್ ಪಾಸ್ ಕೆಲಸ ನಡೀತಾ ಇದೆ ಅನ್ಕೊತಾ ಇದ್ದೀನಿ. ಹೌದು, ಇಲ್ಲ ಅಂಡರ್ ಪಾಸ್ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಹೋದರೆ ನಾವು ಎಂಟ್ರಿ ಆಗೋದೀಗ ದೊಡ್ಡಬಳ್ಳಾಪುರ ರಸ್ತೆ.
ಹಿಂದೆ ಇದು ದೊಡ್ಡಬಳ್ಳಾಪುರ ರಸ್ತೆ ಅಂದರೆ ಸಿಂಗಲ್ ರೋಡು, ಒಂದೇ ಒಂದು ರೋಡ್ ಇತ್ತು, ಹಳ್ಳಿಗೆ ಹೋಗೋ ರೋಡ್ ಇತ್ತು. ಈಗ ಇಲ್ಲೂ ಕೂಡ ಫ್ಲೈಓವರು ಎಷ್ಟೋ ವರ್ಷದಿಂದ ಮಾಡ್ತಾನೆ ಇದ್ದಾರೆ, ಬಟ್ ಇನ್ನೂವರೆಗೂ ಮುಗಿದಿಲ್ಲ. ನೋಡೋಣ ಬನ್ನಿ ಅದು ಯಾವಾಗ ನಾನು ಬಂದ ಹಳೆ ಒಂದು 2 ವರ್ಷದಿಂದ ಬಂದಿದ್ದೆ. ಇದೇನು ಪಿಲ್ಲರ್ಸ್ಗಳೇನು ಹಿಂಗಿದಾವಲ್ಲ, ಹಿಂಗೆ ಇದಾವೆ ನೋಡ್ರಿ, ಈಗಲೂ ಕೂಡ ಹಿಂಗೆ ಇದ್ದಾವೆ. ನಿಮಗೆ ರೈಟ್ ಸೈಡ್ ಹೋದರೆ ನಿಮಗೆ ವೀಲ್ ಆ್ಯಂಡ್ ಎಕ್ಸೆಲ್ ಫ್ಯಾಕ್ಟ್ರಿ ಸಿಗುತ್ತೆ. ಇದು ನಿಮಗೆ ನಾವೀಗ ದೊಡ್ಡಬಳ್ಳಾಪುರ ರೋಡ್ ಎಂಟ್ರಿ ಆಗಿದ್ದೀವಿ. ಅಕ್ಕಪಕ್ಕ ಎಲ್ಲ ತುಂಬ ಕೆಲಸ ನಡೀತಾ ಇದೆ. ಬಟ್ ಕೆಲಸ ಹೆಂಗಂದರೆ ಆಮೆ ಗತಿಯಲ್ಲಿ ಒಂದು ಪಿಲ್ಲರ್ ಇಡಕ್ಕೆ 2 ವರ್ಷ ತೊಗೊತಾ ಇದ್ದಾರಪ್ಪ. ಆ ಲೆವೆಲ್ಗೆ ನಿಮಗೆ ಇಲ್ಲಿ ಈ ಕೆಲಸಗಳು ನಡೀತಾ ಇದೆ ಇಲ್ಲಿ. ಹೋ ದೇವ್ರೇ, ಎಷ್ಟು ಜಾಮಪ್ಪ, ಏನಪ್ಪ ಕತೆ ಇದು. ಯಾರು ಟೈಮಿಗೆ ವೇಟ್ ಮಾಡೋದಿಲ್ಲ, ಎಲ್ಲರಿಗೂ ಬೇಗ ಬೇಗ ಹೋಗಬೇಕು ಅನ್ನೋ ಒಂದು ಇದೆ ನೋಡಿ. ರೈಟ್ ಹ್ಯಾಂಡ್ ಸೈಡ್ ನಿಮಗೇನು ಕಾಣ್ತಾ ಇದೆಯಲ್ಲ, ಇದನ್ನ ವೀಲ್ ಆ್ಯಂಡ್ ಎಕ್ಸೆಲ್ ಫ್ಯಾಕ್ಟ್ರಿ ಅಂತಾರೆ. ನಿಮ್ಗೆ ತೋರಿಸ್ತೀನಿ. ತುಂಬ ಹಳೆಯದು ಇದು, ತುಂಬ ಹಳೆಯದು. ಬೆಂಗಳೂರಿಂದ ಒಂದು ಟೈಮಲ್ಲಿ ಹೊರಗಡೆ ಇತ್ತು, ಎಷ್ಟೋ ಕಿಲೋಮೀಟರ್ ಹೊರಗಡೆ ಇತ್ತು. ಆವಾಗ ಫ್ಯಾಕ್ಟ್ರಿ ಮಾಡಿದರು. ಕಾಣ್ತಾ ಇದೆಯಾ, ರೈಲು ಗಾಲಿ ಕಾರ್ಖಾನೆ ಅಂತ. ಇದನ್ನು ವೀಲ್ ಆ್ಯಂಡ್ ಎಕ್ಸೆಲ್ ಏನಂತಾರೆ, ಫ್ಯಾಕ್ಟ್ರಿ ಅಂತಾರೆ. ಸೆಂಟ್ರಲ್ ಗೌರ್ಮೆಂಟ್ಗೆ ಸೇರಿದ್ದು. ಆಗಲೇ ಇಲ್ಲಿ ಕೂಡ ಜಾಮ್ ಆಗಿದೆ.